ಎಲ್ಲರಿಗೂ ಕಾಡುವಂತ ಸಮಸ್ಯೆ ಅಂದ್ರೆ ಮಾನಸಿಕ ಸಮಸ್ಯೆನೇ ಹೆಚ್ಚು. ಒಂದು 3 ಜನ ಒಟ್ಟಿಗೆ ನಿಂತರೆ ಅದರಲ್ಲಿ ಇಬ್ಬರಿಗೆ ಆಂಗ್ಸೈಟಿ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಮೈಂಡ್ ಅಲ್ಲಿ ಸ್ಟೆಬಿಲಿಟಿ ಅನ್ನೋದಿಲ್ಲ. ದಿನಕ್ಕೆ ಎಷ್ಟು ಸಲ ಸಿಟ್ಟು ಮಾಡ್ತೀವಿ, ರೇಗಾಡ್ತಿರ್ತೀವಿ, ಇದೆಲ್ಲ ಅದೇ ಹೆಚ್ಚಾಗ್ತಾ ಆಗ್ತಾ ನಿದ್ರಾಹೀನತೆ ಸ್ಟಾರ್ಟ್ ಆಗುತ್ತೆ. ಡಿಪ್ರೆಷನ್ ಹೋಗುವಂತದ್ದಾಗಿರ್ಬೋದು, OCD, ಬೈಪೋಲಾರ್ ಅಂತಾರೆ, ಆಮೇಲೆ ಸ್ಕಿಜೋಫ್ರೆನಿಯಾ ಅಂತ ಅಂದ್ರೆ ಡ್ಯುಯಲ್ ಮೆಂಟಾಲಿಟಿ. ಅಲ್ಲಿವರೆಗೂ ಪ್ರಾಬ್ಲಮ್ ಬರುವಂತದ್ದು ಯಾರು ಮಾಡ್ಕೊಳ್ಳೋದು? ನಾವೇ ಮಾಡ್ಕೊಳ್ತೇವೆ. ಸೊ ನಾವು ಮೈಂಡ್ ಅನ್ನ ಕಾಮ್ ಮಾಡ್ಲಿಕ್ಕೆ ಬೇಕಾದಷ್ಟು ಟೆಕ್ನಿಕ್ ಇದೆ. ಹಿಂದೆ ಋಷಿಮುನಿಗಳು ಏನ್ ಹೇಳಿದ್ರು? ಮೆಡಿಟೇಷನ್ ಮಾಡೋದು. ಸುಮ್ಮನೆ ಕೂತ್ರು ಕೂಡ ಅದೇ ಮೆಡಿಟೇಷನ್. ನೀವು ಬಾಡಿನ ಎಷ್ಟು ಸ್ಟೇಬಲ್ ಮಾಡ್ತೀರಿ, ಸುಮ್ಮನೆ ಕೂತ್ಕೊಂಡಿರ್ತೀರಿ, ಅದೇ ತರ ನಮ್ಮ ಮೈಂಡ್ ಕೂಡ ಸ್ಟೇಬಲ್ ಆಗ್ತಾ ಹೋಗುತ್ತೆ, ಕಾಮ್ ಆಗ್ತಾ ಹೋಗುತ್ತೆ, ನರ್ವಸ್ ಸಿಸ್ಟಮ್ ಕಾಮ್ ಆಗುತ್ತೆ. ನೀವು ಕೂರ್ಬೇಕು, ಯು ಹ್ಯಾವ್ ಟು ಸಿಟ್ ಅಂತ. ಬ್ರೈನ್ ಅಲ್ಲಿ ಚೇಂಜಸ್ ಗೊತ್ತಾಗೋದು ನೀವು ಸುಮ್ಮನೆ ಕೂತದ. ಈ ತರ ಕೂತ್ ನೋಡಿ, ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನಾನು ಕೇಳಿ ಯಾವ ತರ ನಿಮ್ಮಲ್ಲಿ ಚೇಂಜಸ್ ಆಯ್ತು ಅಂತ. ಸೊ ಇದು ಡಿಪ್ರೆಷನ್ಗಿರೋ ಫಸ್ಟ್ ಉತ್ತರ ಅಂತ ಹೇಳ್ಬೋದು. ಸೊ ಇದನ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಈ ತರ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ.